ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 587 ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇಲ್ಲಿಗೆ 5-6 ವರ್ಷಗಳ ಹಿಂದೆ ಒಂದು ಛಲವಾದಿ ಭವನವನ್ನು ಸರ್ಕಾರದಿಂದ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ನಿರ್ಣಯ ಆಗಿ ಡಬಲ್ ಸ್ಟೇರ್ನವರೆಗೂ ಕಟ್ಟಿ ಆಗಿದೆ. ಆದರೆ ಅಲ್ಲಿ ಪಕ್ಕದ ಒಬ್ಬರು ಸ್ಕೂಲ್ ಮಾಲೀಕರು ಇದು ನಮಗೆ ತೊಂದರೆ ಆಗತ್ತೆ ಅಂತೇಳಿ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದು ನಿಲ್ಲಿಸಿದ್ದಾರೆ. ಆದ್ದರಿಂದ ಅವ್ರದ್ದೇನು ಕಲ್ಯಾಣ ಮಂಟಪನ ಮಾಡಿಕೊಡ್ದು, ನೀವು ಇನ್ಯಾವುದಾರ ಭವನಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಆ ಕೋರ್ಟ್ನಲ್ಲಿ ಆ ಕೇಸನ್ನು ವಿತ್ಡ್ರಾ ಮಾಡಿಸಿ ಆ ಒಂದು ಭವನ ಏನು ಅರ್ಧಕ್ಕೆ ನಿಂತು ಒಂದು ಸ್ಟ್ರಕ್ಚರ್ ಹಾಳಾಗುವಂಥ ಸ್ಥಿತಿಗೆ ಬರ್ತಾ ಇದೆ, ಅದನ್ನು ತಪ್ಪಿಸೋಕ್ಕೋಸ್ಕರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ವಿನಿಯೋಗ ಮಾಡಿದ್ದಾರೆ. ಅದು ಆಗಬೇಕು ಅಂತಕ್ಕಂಥದ್ದು, ಛಲವಾದಿ ಭವನ ಆಗಬೇಕು. ಆ ಸೈಟು ನಾವು ನಮ್ಮ ವೈಯಕ್ತಿಕವಾಗಿ ಆ ಸಮಾಜಕ್ಕೆ ಆ ಸಂಘಕ್ಕೆ ಕೊಂಡುಕೊಟ್ಟಂಥ ನಿವೇಶನ. ಆದ್ದರಿಂದ ಅದಕ್ಕೆ ದಾನ ಬರೆದಿದ್ದೀವಿ, ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ ಆ ಸಮಾಜಕ್ಕೆ. ಅದನ್ನು ಏನಾದರೂ ಮಾಡಿ ಆ ಭವನವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು 2013 ಹಿಂದೆಯೇ ತಮ್ಮ ಸ್ವಂತ ವೆಚ್ಚದಿಂದ ಒಂದು ನಿವೇಶನ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದವರಿಗೆ, ವಿಶೇಷವಾಗಿ ಛಲವಾದಿ ಸಮುದಾಯಗಳಿಗೆ ಒಂದು ಭವನ ಕಟ್ಟೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅವರು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲದೇ ಕಟ್ಬಿಟ್ಟಿದ್ರು. ಅದು ಲೋಕಾಯುಕ್ತ ಆಯಿತು, ಲೋಕಾಯುಕ್ತದಲ್ಲಿ ತೆರವಾಯಿತು. ಅದಾದಮೇಲೆ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇದೆ. ಆ ಸ್ಕೂಲ್ನವರು ಅಬ್ಜೆಕ್ಷನ್ ಮಾಡೋದು, ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ನೀವು ಇಲ್ಲಿ ಭವನ ಮಾಡಿ ಮದುವೆ ವಗೈರೆ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಕೋರ್ಟಲ್ಲಿ ಇದೆ. ಮಾನ್ಯ ಸದಸ್ಯರು ಭರವಸೆ ಕೊಡ್ತಾ ಹೇಳ್ತಾ ಇದ್ದಾರೆ. ಕೋರ್ಟಿನ ಒಳಗಡೆ ಅಥವಾ ಕೋರ್ಟಿನ ಹೊರಗಡೆ ಅದು ಇತ್ಯರ್ಥ ಆದರೆ ಅವ್ರಿಗೆ ಕಟ್ಟಡ ಕಾಮಗಾರಿನ ಸಂಪೂರ್ಣ ಮಾಡೋಕ್ಕೆ ಸರ್ಕಾರ ತಕರಾರಿಲ್ಲ, ಅಗತ್ಯ ಹಣನ ಮಂಜೂರು ಮಾಡಿಕೊಡ್ತೀವಿ. ಓಕೆ. ಬಾಬಾ ಸಾಹೇಬ್ ಪಟೇಲ್, ಕಿತ್ತೂರು. ಬಾಬಾ ಸಾಹೇಬ್ ಪಟೇಲ್ ಇಲ್ಲ. ಪುಟ್ಟರಂಗ ಶೆಟ್ರು. ಅಧ್ಯಕ್ಷರೇ, 204 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರಿಂದ ಉತ್ತರವನ್ನು ಕೇಳಬಯಸ್ತೀನಿ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅದರ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಒಂದು 2023-24 ಸಾಲಿನಲ್ಲಿ ಈ ಟಾಸ್ಕ್ ಫೋರ್ಸ್ ನಿರ್ವಹಣಾ ಅನುದಾನದಲ್ಲಿ ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ. ಬರೀ 5 ತಾಲೂಕುಗಳಿದ್ದಾವೆ, 4 ತಾಲೂಕು ಪತ್ರ ಕೊಟ್ಟವೆ. ಅದ್ರ ಜೊತೆಯಲ್ಲಿ ಹೊಸ ಕ್ರಿಯಾ ಯೋಜನೆಯನ್ನು ಮಾಡ್ತಾರೆ. ಇಲ್ಲಿ ಈಗ ವಿಧಾನಸಭಾ ಹೆಸರು ಮಾತ್ರ ಹಾಕ್ತಾರೆ, ಬೇರೆ ವಿಧಾನಸಭೆಗೆ ಅನುದಾನವನ್ನು ಕೊಡ್ತಾರೆ. ಇಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ತಾಲೂಕು ರೇಚಂಬಳ್ಳಿ ಮುಕ್ಕಳ್ಳಿ ಗ್ರಾಮ ಮಾರ್ಗವಾಗಿ ಬೂದಂಬಳ್ಳಿಗೆ ಹೋಗೋಂಥ ರಸ್ತೆ ಅಂತ ಕೊಡ್ತಾರೆ. ಅದೇ ರೀತಿ ಗುಂಡ್ಲುಪೇಟೆ ಅದು ಹೀಗೆ ಈ ರೀತಿ ನನಗೆ ಬರಬೇಕಾದ ಅನುದಾನಗಳು ನನಗೆ ಸಿಕ್ಕೇ ಇಲ್ಲ. 2023-24 ಸಾಲೂ ಸಿಕ್ಕಿದ್ದು, 22-23 ಸಿಗಿಲ್ಲ. ಬರೀ ತಪ್ಪು ಮಾಹಿತಿನೇ ಕೊಟ್ಟಿದ್ದಾರೆ. ಇಲ್ಲಿ ಅನುದಾನ ಎಲ್ಲಿ ಏನು ಮಾಡೋದು, ಯಾವ ರೀತಿ ಖರ್ಚು ಮಾಡೋದು ನಮ್ಮ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ಇದು ಯಾವ ರೀತಿ ಸರಿ, ಅಧಿಕಾರಿಗಳನ್ನ ಸ್ವಲ್ಪ ಅದ್ಭುತಲಿರ್ತಕ್ಕಂಥ ಕೆಲಸ ಆಗಬೇಕಾದ್ದೇನು ಅಂತ ನಾನು ಹೇಳ ಬಯಸ್ತೀನಿ. ಯಾಕಂದರೆ ನಾನು ಮೊನ್ನೆ ನಮ್ಮ CS ಕೇಳಿದೆ ಯಾವುದೋದಕ್ಕೆ, ಅದು ನಾವೇ ಕಮಿಟಿಲಿದ್ದೀವಿ, ನಾವೇ ಮಾಡಿದ್ದೀವಿ ಅನ್ನೋ ಮಾತನ್ನು ನನ್ನ PA ಹೇಳಿ ಕಳಿಸಿದ್ರು. ಆಗ ನಾನು ಅದಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದು. ಬಹುಶಃ ಹಾಗಾಗಿ 2-3 ವರ್ಷದಿಂದ ಏನು 3 ಲಕ್ಷ 4-5 ಲಕ್ಷ ಕೊಡ್ತಕ್ಕಂಥ ಅನುದಾನಗಳು ನನಗೆ ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಮಾನ್ಯ ಸಚಿವರು ಉತ್ತರ ಹೇಳಬೇಕು ಅಂತ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವರ ಪ್ರಶ್ನೆಗೆ ಉತ್ತರ ಭಾಳ ಸ್ಪಷ್ಟವಾಗಿದೆ. ಯಾಕಂದರೆ ನಮ್ಮದು ಪಂಚಾಯತ್ ವಯಸ್ಸೇ ನಾವು ಅಲೋಕೇಟ್ ಮಾಡೋದು. ನಿಮ್ಮ 15ನೇ ಹಣಕಾಸು ಇರ್ಬೋದು, TP ಇರ್ಬೋದು, ZP ಇರ್ಬೋದು. ಟಾಸ್ಕ್ ಫೋರ್ಸ್ನಲ್ಲಿ ಮಾನ್ಯ ಸದಸ್ಯರು, ಹಿರಿಯ ಸದಸ್ಯರು ಏನು ಕೇಳಿದ್ದಾರೆ ಅದನ್ನು
ನಾನು ಪರಿಶೀಲನೆ ಮಾಡಿ ಅವ್ರು ಹೇಳ್ತೀನಿ, ಯಾಕಂದರೆ ಟಾಸ್ಕ್ ಫೋರ್ಸ್ ವಿಚಾರ ಇದರಲ್ಲಿ ಬಂದಿಲ್ಲ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಅವರ ಕ್ಷೇತ್ರಕ್ಕೆ ಸೀಮಿತವಾಗೇ ನಾವು ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಹೆಚ್ಚೇನಾದರೂ ಅನುದಾನ ಬಗ್ಗೆ ಅವ್ರಿಗೆ ಮಾನ್ಯ ಸದಸ್ಯರು ಕೇಳ್ತಾ ಇದ್ದರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷರೇ. ಆದರೆ ಅವರೇನು ಬಹುಶಃ ಮೊನ್ನೆ ಒಂದು ST ಇದಕ್ಕೆ ಒಂದು ರೋಡನ್ನು ಕೇಳಿದ್ರು ಅಧ್ಯಕ್ಷರೇ, ಅದು ಒಂದು ಪೆಂಡಿಂಗ್ ಇದೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ಅದು ಈ ನಿಮ್ಮ ಪ್ರಶ್ನೆನಲ್ಲಿ ಇಲ್ಲ ಸರ್ ಅದು, ಬಟ್ ಅದು ನನ್ನ ಮಾನ್ಯ ಸದಸ್ಯರ ಹತ್ರ ಮಾತನಾಡ್ಕೊಂಡು ಅದೇನಾದರೂ ಲೋಪಗಳಾಗಿದ್ದರೆ ನಾನು ಸರಿಪಡಿಸ್ತೀನಿ. ಮಾನ್ಯ ಸಚಿವರು, ನಾನು ಅದನ್ನು ಕೇಳ್ದೇ ಇಲ್ಲ. 2023-24 ಸಾಲಿನಲ್ಲಿ 3054ನಲ್ಲಿ ನೋಡಿ, ಗುಂಡ್ಲುಪೇಟ್ಗೆ 58 ಲಕ್ಷ ಕೊಟ್ಟವ್ರೆ, ಅದಕ್ಕೆ ಕೊಳ್ಳೇಗಾಲ 14,96,00,000, ಹನೂರು 43 ಲಕ್ಷ, ಯಳಂದೂರು 9 ಲಕ್ಷ, ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ. ಇದನ್ನೇ ನಾನು ಕೇಳ್ತಿರೋದು, ಇನ್ನೇನಿಲ್ಲ. ಇಲ್ಲ, 3054ನಲ್ಲಿ ಏನಾದರೂ ಲೋಪ ಇದ್ದರೆ ಸರಿಪಡಿಸ್ತೀವಿ ಅಧ್ಯಕ್ಷರೇ. ಆದರೆ ಕಳೆದ 3 ವರ್ಷದಲ್ಲಿ ಸುಮಾರು 72 ಕಾಮಗಾರಿಗಳನ್ನು ಅಲ್ಲಿ ನಾವು ತೊಗೊಂಡಿದ್ದೀವಿ. ವೇರಿಯಸ್ ಹೆಡ್ ಆಫ್ ಅಕೌಂಟ್ 5054 ಇರ್ಬೋದು, ಫ್ಲಡ್ ರಿಲೀಫ್ ಇರ್ಬೋದು, CM ಸ್ಪೆಷಲ್ ಫಂಡು, SCP TSP, ಮತ್ತು ಈ ವರ್ಷವೂ ಕೂಡ 24 ಕಾಮಗಾರಿಗಳನ್ನು ನಾವು ತೊಗೊಂಡಿದ್ದೀವಿ. ಒಟ್ಟು 36,79,00,000 ರೂಪಾಯಿಯನ್ನು ನಾವು ನೀಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಮಾನ್ಯ ಸದಸ್ಯರದ್ದು ಏನಾದರೂ ಒಂದು ಸ್ಪೆಸಿಫಿಕ್ ವರ್ಕ್ ಇದೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಧ್ಯಕ್ಷರೇ. ಸರಿ, ಆಯ್ತು ಅಧ್ಯಕ್ಷ. ಓಕೆ.